ಡಿಆರ್ಎಸ್ನಲ್ಲಿ ಧೋನಿಯಂತೆ ಕೆಎಲ್ ರಾಹುಲ್ ಕೂಡ ಚಾಣಾಕ್ಷ, ಕನ್ನಡಿಗನ ನಿರ್ಧಾರಕ್ಕೆ ವಿರಾಟ್ ಗಿಲ್ ಫಿದಾ. ವಿಶ್ವ ಕ್ರಿಕೆಟ್ನಲ್ಲಿ ಡಿಆರ್ಎಸ್ ಎಂದಾಕ್ಷಣ ನೆನಪಿಗೆ ಬರೋದು ಧೋನಿ. ಡಿಆರ್ಎಸ್ ತೆಗೆದುಕೊಂಡರೆ ಮುಗೀತು, ಅದು 100% ಧೋನಿ ಪರ ಬರೋದು ಫಿಕ್ಸ್. ಎದುರಾಳಿ ಕೂಡ ಕ್ರೀಸ್ ಬಿಟ್ಟು ಪೆವಿಲಿಯನ್ಗೆ ಹೆಜ್ಜೆ ಹಾಕಬೇಕಿತ್ತು. ಅಷ್ಟರ ಮಟ್ಟಿಗೆ ಡಿಆರ್ಎಸ್ನಲ್ಲಿ ಧೋನಿ ಮಾಸ್ಟರ್. ಆದ್ರೀಗ ವಿಶ್ವ ಕ್ರಿಕೆಟ್ನಲ್ಲಿ ಡಿಆರ್ಎಸ್ ಅಂದ್ರೆ ಧೋನಿ ರಿವ್ಯೂ ಸಿಸ್ಟಮ್ ಅಲ್ಲ ಎಂಬ ಕಾಲ ಬಂದಂತೆ ಕಾಣ್ತಿದೆ. ಈ ಮಾಸ್ಟರ್ ಮೈಂಡ್ ಧೋನಿಯ ಈ ಪರಿಪಕ್ವತೆಗೆ ಫಿದಾ ಆಗಿದ್ದ ಕ್ರಿಕೆಟ್ ದಿಗ್ಗಜರು, ಫ್ಯಾನ್ಸ್ ಡಿಸಿಷನ್ ರಿವ್ಯೂ ಸಿಸ್ಟಮ್ ಬದಲಾಗಿ ಧೋನಿ ರಿವ್ಯೂ ಸಿಸ್ಟಮ್ ಅಂತಾನೆ ಕರೀತಿದ್ರು. ಇದೀಗ ಇದೇ ಡಿಆರ್ಎಸ್ ವಿಚಾರದಲ್ಲಿ ನಯಾ ಸುಲ್ತಾನ ಹುಟ್ಟಿಕೊಂಡಿದ್ದಾನೆ. ಆತನೇ ಕನ್ನಡಿಗ ಕೆಎಲ್ ರಾಹುಲ್. ಧೋನಿ ನಿರ್ಗಮನದ ಬಳಿಕ ಟೀಮ್ ಇಂಡಿಯಾಗೆ ಡಿಆರ್ಎಸ್ ತೆಗೆದುಕೊಳ್ಳೋ ಪಂಟರ್ ಸಿಕ್ಕಿರಲಿಲ್ಲ. ಎಂಎಸ್ ಧೋನಿಯ ಉತ್ತರಾಧಿಕಾರಿಯಾಗಿ ಎಂಟ್ರಿ ನೀಡಿದ್ದ ರಿಷಬ್ ಪಂತ್ ಕೂಡ ಗೇಮ್ ರೀಡ್ ಮಾಡುವಲ್ಲಿ ಎಡವಿದ್ದೇ ಹೆಚ್ಚು. ಡಿಆರ್ಎಸ್ ವಿಚಾರದಲ್ಲಿ ಹಲವು ಬಾರಿ ಪರ್ಫೆಕ್ಟ್ ಡಿಸಿಷನ್ ತೆಗೆದುಕೊಳ್ಳದೆ ತಂಡಕ್ಕೆ ಮುಳುವಾಗಿದ್ರು. ಸೌತ್ ಆಫ್ರಿಕಾ ಪ್ರವಾಸದಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಕೆಎಲ್ ರಾಹುಲ್ ವಿಕೆಟ್ ಕೀಪಿಂಗ್. ಸರಣಿಗೂ ಮುನ್ನ ಬೌನ್ಸಿ ಟ್ರ್ಯಾಕ್ನಲ್ಲಿ ವಿಕೆಟ್ ಹಿಂದೆ ಯಾವ ರೀತಿಯ ಮ್ಯಾಜಿಕ್ ಮಾಡ್ತಾರೆ ಎಂಬ ಅನುಮಾನವಿತ್ತು. ಟೆಸ್ಟ್ ವಿಕೆಟ್ ಕೀಪರ್ ಆಗಿ ರಾಹುಲ್ ನೇಮಿಸಿದ ನಡೆಯನ್ನ ಮಾಜಿಗಳು ತೀವ್ರವಾಗಿ ಖಂಡಿಸಿದ್ರು. ಆದರೆ ಇದಕ್ಕೆಲ್ಲ ಕೆಎಲ್ ರಾಹುಲ್ ವಿಕೆಟ್ ಹಿಂದೆ ನೀಡಿದ ಪರ್ಫಾರ್ಮೆನ್ಸ್ನಿಂದಲೇ ಉತ್ತರ ನೀಡಿದ್ದಾರೆ. ಬೌನ್ಸಿ ಟ್ರ್ಯಾಕ್ನಲ್ಲೂ ಕೈಚಳಕ ತೋರಿದ ಕನ್ನಡಿಗ ಡಿಆರ್ಎಸ್ನಲ್ಲೂ ಪಕ್ಕಾ ಡಿಸಿಷನ್ ತೆಗೆದುಕೊಂಡು ತಂಡದ ಆಧಾರವಾಗಿದ್ದಾರೆ. ಇಷ್ಟು ದಿನ ಡಿಆರ್ಎಸ್ಗೆ ಧೋನಿ ರಿವ್ಯೂ ಸಿಸ್ಟಮ್ ಅಂತಾನೆ ಕರೀತಿದ್ದ ಫ್ಯಾನ್ಸ್ ಈಗ ಡಿಆರ್ಎಸ್ಗೆ ಪರ್ಯಾಯ ಪದ ಸೂಚಿಸಿದ್ದಾರೆ. ಅದೇ ಡಿಸಿಷನ್ ರಾಹುಲ್ ಸಿಸ್ಟಮ್. ಇದಕ್ಕೆ ಕಾರಣ ಕೆಎಲ್ ರಾಹುಲ್ ವಿಕೆಟ್ ಹಿಂದೆ ಡಿಆರ್ಎಸ್ನಲ್ಲಿ ಮಾಡ್ತಿರೋ ಮೋಡಿ. ಸೌತ್ ಆಫ್ರಿಕಾ ಎದುರಿನ ಟೆಸ್ಟ್ ಹಾಗೂ ಏಕದಿನ ಸರಣಿಯಲ್ಲಿ ಮಾತ್ರವೇ ಅಲ್ಲ, ಏಕದಿನ ವಿಶ್ವಕಪ್ನಲ್ಲೂ ಕೆಎಲ್ ರಾಹುಲ್ ವಿಕೆಟ್ ಹಿಂದೆ ಮ್ಯಾಜಿಕ್ ಮಾಡಿದ್ರು. ಡಿಆರ್ಎಸ್ ವಿಚಾರದಲ್ಲಿ ರಾಹುಲ್ ನೀಡಿದ್ದ ಟಿಪ್ಸ್ ಅಭಿಮಾನಿಗಳ ದಿಲ್ ಗೆದ್ದಿತ್ತು. ಟೀಮ್ ಇಂಡಿಯಾದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿತ್ತು.